ನ್ಯೂಸ್ಗೆ ಸ್ವಾಗತ. ವಿಜಯಪುರ ನಗರದಲ್ಲಿ ಶ್ರೀದೇವಿ ಶಂಕರನಾಥ್ ಉದ್ಲಾಸ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕು ಎಂದು ಶ್ರೀ ಗೋವಿಂದರಾಜ್ ವಾಜಂತ್ರಿ ಅವರು ವಿಜಯಪುರ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಸಮಾಜದ ಪ್ರಧಾನ ಕಾರ್ಯದರ್ಶಿಗಳು ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಉದ್ದೇಶ ಏನಪ್ಪಾ ಅಂದರೆ ಶ್ರೀಮತಿ ಶ್ರೀದೇವಿ ಉದ್ಲಾಸ್ಕರ್ ಮೇಡಮ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಲವಾದ ಆಕಾಂಕ್ಷಿ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಿಂದಲೇ ನಮಗೆ ಟಿಕೆಟ್ ಆಕಾಂಕ್ಷಿ, ನಾವು ಪಕ್ಷಕ್ಕೆ ಒತ್ತಡವನ್ನು ಹೇರುವ ಸಲುವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ನಮ್ಮ ಸಮುದಾಯ ಎಂಥ ಸಮುದಾಯಪ್ಪ ಅಂದ್ರೆ ಸರ್ವ ಸಮುದಾಯಗಳ ಸೇವಾ ಮನೋಭಾವನೆ ಇರುವಂಥ ಒಂದು ಸಮುದಾಯ. ಸರ್ವ ಸಮಾಜವನ್ನು ಎಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಸರ್ವರ ಸೇವಾ ಮಾಡುವಂಥ ಒಂದು ಕೊರಮ ಸಮಾಜ, ಭಜಂತ್ರಿ ಸಮಾಜ. ಇಂಥ ಸಮಾಜಕ್ಕೆ ಇವತ್ತಿನ ದಿವಸ 2019ರವರೆಗೂ ಕೂಡ ಯಾವುದೇ ಪಕ್ಷಗಳ ಅನ್ನೋಕ್ಕಿಂತ ಬೇರೆ ಪಕ್ಷದ ಮಾತು ನಮಗೆ ಬೇಕಾಗಿಲ್ಲ. ನಮ್ಮ ಬಲವಾದ ಒತ್ತಡ ಏನೈತಪ್ಪ ಅಂದ್ರೆ ನಮ್ಮ ಸ್ವಂತ ಪಕ್ಷ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಒತ್ತಡ ಐತಿ. ನಮ್ಮ ಸಮುದಾಯಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೊಡಬೇಕಂತ ಒಂದು ಒತ್ತಡ ಏನು ಮಾಡ್ತಾ ಇದ್ದಾರೆ. ಶ್ರೀಮತಿ ಶ್ರೀದೇವಿ ಉದ್ಲಾಸ್ಕರ್ ಮೇಡಮ್ ಅವರು ಸುಮಾರು 10 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಅವರು ದುಡಿತಾ ಬಂದಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನಲ್ಲಿ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಹೊಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿಯೇ ಮಹಿಳಾ ಒಂದು ಭಾರತೀಯ ಕಾಂಗ್ರೆಸ್ನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾರೆ. ಸೊ ಇಂಥವರಿಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರೆ ನಮ್ಮ ಸಮುದಾಯಕ್ಕೂ ಕೂಡ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ಆಗ್ತದೆ. ಇದನ್ನು ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬರಾಗಿರ್ಬೋದು, ಮತ್ತು ಮಾನ್ಯ ಗೃಹ ಸಚಿವರು MB ಪಾಟೀಲ್ ಸಾಹೇಬರಾಗಿರ್ಬೋದು, ಮತ್ತು ಗುಂಡೂರಾವ್ ಸಾಹೇಬರು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು, ಮತ್ತು ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರಿಗೂ ಕೂಡ ನಾವು ಈ ಒಂದು ಪತ್ರಿಕೆಯ ಮೂಲಕ ಹೇಳಲು ಇಷ್ಟಪಡ್ತೇನೆ. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆಪ್ಪ ಅಂದರೆ ಪ್ರಿಯಾಂಕಾ ಗಾಂಧಿ ಅವರು ಏನು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಹಿಳೆಯರಿಗೆ ಒಂದು ಒಳ್ಳೆಯ ಕಾಲಾವಕಾಶ ಇದೆ ಮತ್ತು ಅವರು ಮಹಿಳೆಯರನ್ನು ಯುವಕರನ್ನು ಮುಂಚೂಣಿಗೆ ತೊಗೊಂಬರ್ತಾರೆ ಅನ್ನುವಂಥ ನಾವು ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ನಮ್ಮ ಸಹೋದರಿಯಾದಂಥ ಶ್ರೀದೇವಿ ಉದ್ಲಾಸ್ಕರ್ ಅವರಿಗೆ ಪಕ್ಷ ಟಿಕೆಟ್ ಕೊಡಲೇಬೇಕು. ಬೇರೆ ಪಕ್ಷದ ಮಾತು ನಮ್ಮ ಹತ್ರ ಇಲ್ಲ. ಯಾಕಂದರೆ ಬೇರೆ ಪಕ್ಷದಲ್ಲಿ ನಮ್ಮ ಸಮಾಜದವರು ಅಥವಾ ನಮ್ಮ ಸಮುದಾಯದವರು ಈ ನಮ್ಮ ಶ್ರೀದೇವಿ ಉದ್ಲಾಸ್ಕರ್ ಮೇಡಮ್ ಅವರು ಹಾಗೆ ಬೆಳೆದಿಲ್ಲ. ಅವರಿಗೆ ನಾವು ಬೇರೆ ಪಕ್ಷದವರಿಗೆ ಟಿಕೆಟ್ ಕೇಳುವುದು ನಮಗೆ ಅಷ್ಟು ಸರಿಸಮ ಅನಿಸೋಂಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ನಮಗೆ ಟಿಕೆಟ್ ತೊಗೊಂಡು ನಾವು ಈ ವಿಜಯಪುರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಾವು ಕೂಡ ಬೇರೆ ಸಮಾಜಗಳಂತೆ ಈಗ ನಮ್ಮ ಸಹೋದರ ಸಮಾಜ ಲಂಬಾಣಿ ಸಮಾಜ ಆಗಿರ್ಬೋದು, ಭೂವಿ ಒಡ್ಡರ ಸಮಾಜ ಆಗಿರ್ಬೋದು, ಹರಿಜನ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜದ ಒಂದು ರಾಜಕಾರಣಿಗಳಂತೆ ನಾವು ಬೆಳೆದು ಸಮಾಜದಲ್ಲಿ ಮುಂಬರಬೇಕನ್ನುವಂಥ ಒಂದು ಆಸೆಯನ್ನು ಈ ಎಲ್ಲ ರಾಜ್ಯ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೆ ಈ ಪತ್ರಿಕಾ ಪ್ರಕಟಣೆಯ ಮೂಲಕ ನಾನು ಒಂದು ಬೇಡಿಕೆಯನ್ನು ಇಡ್ತೀನಿ. ನಮ್ಮ ಕೊರಮ ಸಮಾಜಕ್ಕೂ ಒಂದು ಸ್ಥಾನಮಾನ ತಾವು ಕಲ್ಪಿಸಿಕೊಡ್ಬೇಕಂತ ಒಂದು ಒತ್ತಾಯವನ್ನು ಮಾಡ್ತೀನಿ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ತುಂಬ ಹಿಂದುಳಿದ ಮತ್ತು ಅಸಂಘಟಿತ ಸಮಾಜ. ಈ ಸಮಾಜ ಪೂರ್ವದಿಂದಲೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಬೆಂಬಲಿಗರಾಗಿದ್ದು, ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೆ ಸುಮಾರು ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಜನಾಂಗದವರು 4 ಜನ ಶಾಸಕರು, ಒಬ್ಬರು ಸಚಿವರಾಗಿದ್ದರು. ಒಬ್ಬ ಶಾಸಕರು ಸಾಮಾನ್ಯ ಮತಕ್ಷೇತ್ರದಿಂದ ಗೆದ್ದಿದ್ದರು. ಉಳಿದ 3 ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಗೆದ್ದಿದ್ದರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರಾಜಕೀಯ ಪಕ್ಷಗಳು
ಈ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡುವುದಿಲ್ಲ. ಕಾರಣಕ್ಕಾಗಿ ಮುಂಬರುವ ಲೋಕಸಭಾ ಚುನಾವಣೆಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಈ ಜನಾಂಗದ ಮಹಿಳೆಯಾಗಿರ್ತಕ್ಕಂಥ ಕುಮಾರಿ ಶ್ರೀಮತಿ ಶ್ರೀದೇವಿ ಉತ್ಲಾಸರ್ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯೆಯಾಗಿದ್ದಾರೆ, AICC ಮೆಂಬರ್ ಆಗಿದ್ದಾರೆ, ಕರ್ನಾಟಕ ರಾಜ್ಯದ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿದ್ದಾರೆ. ಅವರ ದೊಡ್ಡಪ್ಪ ಈ ಬಿಜಾಪುರ ಜಿಲ್ಲೆ ಮತ್ತು ಅಖಂಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಇಲ್ಲಿ ತಗೋತೀವಿ ಅಂತೀವಿ, ನೀವು ಟಿಕೆಟ್ ಕೇಳಕತ್ತೀರಿ. JDSನಲ್ಲಿಯೂ ನಮ್ಮ ಆಕಾಂಕ್ಷಿಗಳಿದ್ದಾರೆ, ಕಾಂಗ್ರೆಸ್ನಲ್ಲಿ ನಮ್ಮ ಪ್ರಬಲವಾದ ಆಕಾಂಕ್ಷಿ ಇದ್ದಾರೆ. ಬಸವರಾಜ ಭಜಂತ್ರಿ JDSನಲ್ಲಿಯೂ ಇದ್ದಾರೆ. ಅವರು ರಾಜ್ಯ ಯುವ ಕಾಂಗ್ರೆಸ್ ಯುವ ಜನತಾದಳದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಕಾಂಗ್ರೆಸ್ ಕೊಟ್ರೆ ಶ್ರೀದೇವಿ ಉಲ್ಲಾಸರ್ಗೆ ಕೊಡಬೇಕು, ಯಾಕಂದ್ರೆ ಅವರು AICC ಸದಸ್ಯನಿ ಇದ್ದಾರೆ. ನಂತರ ಒಳ್ಳೆಯ ವಾಕು ಚತುರ್ಥಿ ಇದೆ, ಎಜುಕೇಟೆಡ್ ಇದ್ದಾರೆ ನಮ್ಮ ಸಮಾಜದಲ್ಲಿ, MA B.Ed ಓದಿದ್ದಾರೆ. ನಂತರ ಸುಸಂಸ್ಕೃತ ಮನೆತನದಿಂದ ಬಂದಂಥವ್ರು ಇದ್ದಾರೆ. ನಂತರ ಅವ್ರಿಗೆ ಕೊಟ್ಟರೆ ನಮ್ಗೇನು ಬಹಳಷ್ಟು ಸೂಕ್ತವಾದಂಥದ್ದಾಗುತ್ತೆ. JDS ಕೊಟ್ಟರೆ ಬಸವರಾಜ್ ಭಜಂತ್ರಿ JDS ಮತ್ತು ಕಾಂಗ್ರೆಸ್ ಪಕ್ಷ ಅಷ್ಟೇ ಅದು, ಬಿಜೆಪಿ ನಮ್ಮಲ್ಲಿ ಆಕಾಂಕ್ಷಿಗಳು ಇಲ್ಲ. ನಮ್ಮಲ್ಲಿ ಬಿಜೆಪಿಯಲ್ಲಿ ನಿಲ್ತಕ್ಕಂಥ ಆಕಾಂಕ್ಷಿಗಳು ಇಲ್ಲ. ನಿಮ್ಮ ಸಮಾಜದವ್ರು ಯಾರು ಇಲ್ಲ JDS ಬಿಜೆಪಿ ಒಳಗೆ? ಬಿಜೆಪಿ ನಮ್ಮ ಸಮಾಜದವ್ರು ಇದ್ದಾರೆ, ಆದ್ರೆ ಲೋಕಸಭಾ ಸಮಾಜ ಪರವಾಗಿ ಮಾತಾಡಕತ್ತೀರಿ. ಹೌದೌದು. ಮತ್ತೆ ಅವ್ರು ಈಗ ನಿಮ್ಮ ಅಪೋಸಿಟ್ ಏನಾದ್ರು ಇದು ಮಾಡಿದ್ರು? ಇಲ್ಲ ಇಲ್ಲ ಇಲ್ಲ, ನಾನು ಈಗ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಸಮಾಜಕ್ಕೆ ಎಲ್ಲ ಪಕ್ಷದವರು ಕೂಡ ಅಂತ ಹೇಳಿದ್ರೆ ಓಕೆ, ನಿಮ್ಮ ಸಮಾಜ ನೀವು ಬೆಂಬಲ ಕಾಂಗ್ರೆಸ್ ಬಿಜೆಪಿ ಹೆಂಗ್ ಮಾಡ್ತಾರೆ? ಪಕ್ಕ ಕಾಂಗ್ರೆಸ್ ಬಿಜೆಪಿ ಹೆಂಗ್ ಮಾಡ್ತಾರೆ ಸರ್? ನಾನು ಕಾಂಗ್ರೆಸ್ ಇದ್ದೀನಿ, ಇವರು ಬಿಜೆಪಿ ಇದಾರ, ಅವರು ಬಿಜೆಪಿ ಇದಾರ, ಇವರು JDS ನಮ್ಮಲ್ಲಿ. ಇದು ಸಾಮಾಜಿಕವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಈ ಜನಾಂಗಕ್ಕೆ ಪ್ರಾತಿನಿಧ್ಯ ಕೊಡ್ಲಿ ಅಂತ ಕೇಳ್ತಾ ಇದ್ದೀವಿ. ಪೂರ ಕಾಂಗ್ರೆಸ್ ಹೌದು, ಕಾಂಗ್ರೆಸ್ ಆಕಾಂಕ್ಷಿ. ನೀವೇನ್ ಹೇಳ್ತೀರಿ? ಕಾಂಗ್ರೆಸ್ ನಾವು ಮೂಲತಃ ಕಾಂಗ್ರೆಸ್ ಇಂದ ಬಂದೀವಿ, ಕಾಂಗ್ರೆಸ್ ಇಂದ ಟಿಕೆಟ್ ಬೇಕಂತ ಹೇಳ್ತೀವಿ. ಬಿಜೆಪಿ ಇನ್ನೊಬ್ಬ ಕೊಟ್ರೆ ಅವಾಗ ಹೆಂಗ್ ಹೋಗ್ತೀರಿ? ನೋಡ್ರಿ, ನಾವು ಈ ಜನಾಂಗ ಕಾಂಗ್ರೆಸ್ ಪರವಾಗಿ ಮೊದಲಿಂದ ಬಂದಿತ್ತು. ಈಗ ಹೊಸ ಪೀಳಿಗೆಯಲ್ಲಿ ಬಿಜೆಪಿ ಹುಡುಗರು ಇಲ್ಲೆಲ್ಲ ಬಿಜೆಪಿ ಟಿಕೆಟ್ ಕಾಂಗ್ರೆಸ್ ಅವರು 3-4 ಜನ ಇದ್ದಾರೆ. ಆದ್ರೆ ನಾವು ಸಮಾಜದವರು ಯಾರು ನೀವು ಟಿಕೆಟ್ ತಗೊಂಡ್ಬರ್ತೀರಿ ಅವ್ರಿಗೆ ನಮ್ಮ ಸಮಾಜ ಸಪೋರ್ಟ್ ಮಾಡ್ತಾರೆ. ನಾನು ಒಬ್ಬ ಸಮಾಜಕ್ಕೆ ಅಲ್ಲ, ಇಲ್ಲ ಸಮಾಜ ಹೇಳೋದು ಮಾತು. ಈಗ ನೀವು ಉತ್ಲಾಸ್ಕರ್ ಪರವಾಗಿ ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕಂತೇಳಿ ನೀವು ಬಂದಿರಿ. ಈಗ ಬಂದಿತ್ತು ಹೌದಾ? ನೀವು ಒಂದು ಯಾವುದೇ ಪಕ್ಷ ನಮ್ಮ ಸಮಾಜದಾಗಿ ಪ್ರಾತಿನಿಧ್ಯ ಕೊಡ್ರಿ ಅಂತ ಬಂದಿದ್ರ ಅಂದ್ರೆ ಒಂದು ಇದು ಆಗ್ತಿತ್ತು. ನೀವು ಪಕ್ಷಾತೀತವಾಗಿ ಹೇಳೋದು ಸಮಾಜ ಪರವಾಗಿ ಕೇಳ್ರಿ. ನಾನು ಹೇಳುವುದು ತಾತ್ಪರ್ಯ ಇಷ್ಟೇ, ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ನಲ್ಲಿದ್ದಾರೆ, ಪ್ರಬಲ ಆಕಾಂಕ್ಷಿ JDSನಲ್ಲಿದ್ದಾರೆ. ಅವರಿಬ್ಬರು ನಮಗೆ ವಿನಂತಿ ಮಾಡಿಕೊಂಡಾಗ ನಮಗೆ ಸಾಮಾಜಿಕವಾಗಿ ಈ ಜನಾಂಗಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಒಂದು ನಮ್ಮದು ಬೇಡಿಕೆ. ಅದರಲ್ಲಿ ನಮ್ಮ ಬೇಡಿಕೆಯಲ್ಲಿ ನಮ್ಮಲ್ಲಿ ಆಕಾಂಕ್ಷಿಗಳು ಬಿಜೆಪಿದವ್ರು, ನಾನು ಆಕಾಂಕ್ಷಿದವರು ಬಿಜೆಪಿದವ್ರಿಗೆ ಟಿಕೆಟ್ ಕೊಡೋದು ಹೇಳ್ಬೋದು. ನಾನು JDS ಅವ್ರಿಗೆ ಹೇಳಿದ್ರು, JDS ಅವ್ರನ್ನ ಹೆಸರೇ ಹೇಳಿಲ್ಲ, ಅವ್ನು ನನಗೆ ಹೇಳಿಲ್ಲ. ಆದರೂ ನಾವು ಈ ಜನತಾದಳದ ಯುವ ಜನತಾದಳದ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಮಟ್ಟದ್ದು ಅವ್ನು ಕೊಟ್ಟು, ಯಾಕಂದ್ರೆ ನಮ್ಮ ಜನಾಂಗಕ್ಕೆ ಯಾರಿಗೋ ಕೊಟ್ಟರು ನಮ್ಗೆ ಸಂತೋಷ ಇದೆ. ಟಿಕೆಟ್ ಕೊಡಲೇ ಇದ್ದಾಗ ಮುಂದೆ ನಮ್ಮ ಸಮಾಜ ಏನು ತೀರ್ಮಾನ ತಗೊಳ್ತೈತೆ ಅದಕ್ಕೆ ಬಂದು ನಾವು ವೈಯಕ್ತಿಕವಾಗಿ ಕಾಂಗ್ರೆಸ್ ಪ್ರಶ್ನೆ ಬರಂಗಿಲ್ಲ. ಆದ್ರೆ ನಮ್ಮ ಸಮಾಜ ಒಂದು ತೀರ್ಮಾನ ತಗೊಳ್ತೈತಲ್ಲ, ಆ ತೀರ್ಮಾನಕ್ಕೆ ನಮ್ಮ ಸಮಾಜ ಬಂದಾಗ್ತೈತಿ. ಇಲ್ಲ ಪಕ್ಷೇತರ ಯಾರಿಲ್ಲ. 2 ಕೋಟಿ ರೂಪಾಯಿ ನಮ್ಮ ಸಮುದಾಯ ಭವನ ಮಾಡ್ತಾ ಇದ್ದೀನಿ, ಸಿದ್ಗಿಯಾಗ 50 ಲಕ್ಷ ರೂಪಾಯಿ ಸಮುದಾಯ ಭವನ ಮಾಡ್ತೀನಿ. ಆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನಮ್ಮ ಜನಾಂಗದವರು ಎಡ ಬಡಿ ಇದ್ರು ಕೂಡ 25 ಲಕ್ಷ 20 ಲಕ್ಷ ಕೊಟ್ಟರೆ ಅವೆಲ್ಲ ಕೆಲಸಗಳು ನಡೆದಾವ. ಅಂತ ಆ ನಿಟ್ಟಿನಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಇದು ನೈತಿಕವಾದ ಬೆಂಬಲವನ್ನು ಅವ್ರು ನಾವು ಕೊಡ್ತಾ ಇದ್ದೀವಿ. ಟಿಕೆಟ್ ಕೊಡ್ಸೋಣ ಅವರೇ ರೀ, ಬೇಡ ಬಿಟ್ಬಿಡ್ತೀವಿ. ಹೈಕಮಾಂಡ್ ಏನು ಇದು ಮಾಡ್ತಾರೆ ಅದನ್ನ ನಮ್ಮದು. MP ಪೇಟರ್ ಅಪ್ರೋಚ್ ಆಗಿರಿ MP ಪೇಟರ್ ಇಲ್ಲ ನೋಡಿ ಟಿಕೆಟ್ ಕೊಡಿಸ್ರಿ ಮಾಡೋದು ಏನು ಅಪ್ರೋಚ್ ಆಗಿಲ್ಲ. ಇಲ್ಲ ಸರ್, ನಾವೊಂದೆರಡು ಮಾತು